ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇನ್ನೊಂದು ಕಡೆ, ನೇಹಾ ಹತ್ಯೆ ಪ್ರಕರಣ ಒಂದು ಕಡೆ, ಇವೆಲ್ಲ ಈ ಚುನಾವಣೆ ಮೇಲೆ ಏನಾದ್ರು ಪರಿಣಾಮ ಬೀರ್ತವ? ಅವು ಶಿಕ್ಷಕ ಬಂಧುಗಳಿಗೂ ಅವ್ರಿಗೂ ಸಂಬಂಧವೇ ಇಲ್ಲ. ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಕೆಲವು ವಿಚಾರ ಈಗಾಗಲೇ ಚರ್ಚೆ ಆಗಿದೆ. ಎರಡು ನೀವು ಹೇಳಿದಂಥ ವಿಚಾರಗಳು ಚರ್ಚೆ ಆಗಿದ್ದಾವೆ. ಇತ್ತೀಚಿನ ವಿಚಾರದಲ್ಲಿ ಇವರು ಮಾತಾಡ್ತಾ ಇರ್ತಕ್ಕಂಥದ್ದಕ್ಕೆ ನಾನು ನಿಮಗೆ ಸೂಚ್ಯವಾಗಿ ಒಂದು ಹೇಳ್ತೀನಿ, ಯಾಕಂದರೆ ನನ್ನ ಸಮಿತಿಯಲ್ಲಿ ಚರ್ಚೆ ಆದಂಥ ವಿಚಾರ. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ದೊಡ್ಡ ಹಗರಣ. ಈ ಹಿಂದಿನ ಸಮಾಜ ಕಲ್ಯಾಣ ಸಚಿವರು ಒಂದು ಕ್ಷೇತ್ರದ ಇವತ್ತಿನ ಅಭ್ಯರ್ಥಿಯಾಗಿರ್ತಕ್ಕಂಥವ್ರು ದೊಡ್ಡ ಹಗರಣದ ಜವಾಬ್ದಾರಿನಲ್ಲಿದ್ದಾರೆ. ಅದು CID ತನಿಖೆನಲ್ಲಿದೆ. ಇದನ್ನು ಮುಚ್ಚಿ BJPಯ ಸ್ನೇಹಿತರುಗಳು ಮಾತಾಡ್ತಾ ಇದ್ದಾರಲ್ಲ, ತಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿರ್ತಕ್ಕಂಥ ನೊಣದ ಬಗ್ಗೆ ಮಾತಾಡ್ತಿದ್ದಾರೆ. ನಾವು ಯಾವುದನ್ನು ಮುಚ್ಚಿಡೋಂಥ ಪ್ರಯತ್ನ ಇಲ್ಲ. ಪಾರದರ್ಶಕವಾಗಿ ಅದನ್ನು ತನಿಖೆ ಮಾಡೋದಕ್ಕೆ SITನ ನೇಮಕ ಮಾಡಲಾಗಿದೆ. ಯಾವುದೇ ಹಗರಣ ಇದ್ರೂ ಕೂಡ ಅದನ್ನು ಮುಚ್ಚುವಂಥ ಪ್ರಯತ್ನ ನಮ್ಮ ಸರ್ಕಾರದಿಂದ ಇಲ್ಲ. ಸ್ಪಷ್ಟ ಮಾತುಗಳು ಹೇಳ್ಬೇಕಂದ್ರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಸರ್ಕಾರದಿಂದ ಒಂದು NGOಗೆ ಹಣ ಬಿಡುಗಡೆ ಆಗುತ್ತೆ. ಆ NGOಗೆ ಹಣ ಬಿಡುಗಡೆಯಾದ 10 ನಿಮಿಷದೊಳಗೆ ಇನ್ನೊಂದು ಸಂಸ್ಥೆಗೆ ಹಣ ಹೋಗುತ್ತೆ. ಅದೇ ರೀತಿ 10 NGOಗಳಿಗೆ ಹೋದಂಥ ಹಣ ಅದೊಂದೇ ಸಂಸ್ಥೆಗೆ ಹೋಗಿದೆ. ಒಬ್ಬರು ವಿಧಾನಸಭೆಯ ಸದಸ್ಯರಿದ್ದರು, ಅವರ ಮಗನ ಹೆಸರಿನಲ್ಲಿರ್ತಕ್ಕಂಥ ಆ ಸಂಸ್ಥೆಗೆ ಹೋಗಿದೆ ಅದೆಲ್ಲ. ಇದು ತನಿಖೆಯಿಂದ ಈಚೆ ಬರೋಂಥ ದಿನ ಇದೆ, ಅದಕ್ಕೆ ನಾನು ಅವ್ರ ಹೆಸರುಗಳನ್ನ ಸೂಚಿಸ್ತಿಲ್ಲ. ಇದು ನಡೆದಿದ್ದು ಯಾವ ಸರ್ಕಾರದಲ್ಲಿ? ನೇರ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಇಲ್ಲಿ ಅಕೌಂಟಲ್ಲಿರ್ತಕ್ಕಂಥ ಹಣನ ಈ ಬ್ಯಾಂಕಿಂದ ಆ ಬ್ಯಾಂಕ್ ಹೋಗಿದೆ ಅನ್ನೋಂಥ ಪ್ರಶ್ನೆ ಎದ್ದಿದೆ. ನೋಡೋಣ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ ಆಮೇಲೆ. ಆದರೆ ಇದಕ್ಕಿಂತ ನೇರವಾಗಿ ಹಣನೇ ಡ್ರಾ ಆಗೋಗಿದೆ. ಅಲ್ಲಿ ಭೋವಿ ಅಭಿವೃದ್ಧಿ ನಿಗಮದ ನಿರ್ದಿಷ್ಟವಾದಂಥ ಪ್ರಕರಣನ ನಾನು ಹೇಳ್ತಾ ಇದ್ದೀನಿ. ನಾನು ಇದಕ್ಕಿಂತ ದೊಡ್ಡ ವಿಚಾರಗಳಿತ್ತು ಅವ್ರದ್ದು. 40% ನಾವೇ ಎಲ್ಲ ಕಡೆ ಸ್ಟಿಕ್ಕರ್ ಅಂಟಿಸಿದ್ವಿ, ಅವ್ರ ಮೇಲೆ ಆರೋಪ ಮಾಡಿದ್ವಿ. ಇವತ್ತು ಅದಕ್ಕೆ ಒಲ್ಲದ ಗಂಡನ ಮೊಸರಲ್ಲಿ ಕಲ್ಲು ಅಂತ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಏನೂ ಇಲ್ಲ. ಏನಾರು ಒಂದು ಹುಡುಕ್ಬೇಕು, ಒಂದು ಕಲ್ಲು ಹೊಡಿಬೇಕು ಅಂತ ಮಾಡ್ತಿದ್ದಾರೆ. ಅದರಲ್ಲಿ ನಾವು ವಿರೋಧ ಪಕ್ಷದ ಜವಾಬ್ದಾರಿನ ತಪ್ಪು ಅಂತ ನಾವೇನು ಹೇಳೋದಿಲ್ಲ. ಅವ್ರು ಎಷ್ಟು ಎಚ್ಚರವಾಗಿರ್ತಾರೋ ಅಷ್ಟು ನಾವು ಸದೃಢವಾಗಿರ್ತೀವಿ.